ನಮಸ್ಕಾರ. ಇದು ಶ್ರೀ ಪತಂಜಲಿ ಯೋಗ ಕೇಂದ್ರ KR ನಗರ. ಇರುವಂಥ ಸ್ಥಳ ಜಡ್ಜ್ ಮನೆ ಪಕ್ಕದಲ್ಲೇ, ಪೊಲೀಸ್ ಕ್ವಾರ್ಟರ್ಸ್ ಮತ್ತು ಜಡ್ಜ್ ಮನೆ ಪಕ್ಕದಲ್ಲಿರುವಂಥ ಜಾಗ. ಪ್ರತಿನಿತ್ಯ ಇಲ್ಲಿ ಯೋಗಾಭ್ಯಾಸ ನಡೆಯುತ್ತೆ. ಈ ಯೋಗಾಭ್ಯಾಸವನ್ನು ಶ್ರೀಯುತ ನಮ್ಮ ಗುರುಗಳಾದಂತಹ ವಿಶ್ವನಾಥ್ ಶೆಟ್ಟರವರು ಹೇಳಿಕೊಡ್ತಾರೆ. ಅದು ಉಚಿತವಾಗಿ. ಇದಕ್ಕೆ ಯಾವುದೇ ಥರದಂತಹ ನೀವು ಶುಲ್ಕನ ಕಟ್ಟೋ ಹಾಗಿಲ್ಲ. ಇದೀಗ ನೀವು ನೋಡ್ತಾ ಇರೋವಂಥದ್ದು ಶವಾಸನ ಅಭ್ಯಾಸ ಮಾಡ್ತಿರೋದು. ಅಂದರೆ ಇದಕ್ಕಿಂತ ಮುಂಚೆ ಸೂರ್ಯ ನಮಸ್ಕಾರ ಆಗಿದೆ. ಸೂರ್ಯ ನಮಸ್ಕಾರ ಆದ ನಂತರ ಶವಾಸನ ಮಾಡಬೇಕಾಗಿರೋದು ಯೋಗದಲ್ಲಿರುವಂಥ ಒಂದು ಕ್ರಮ ಅದು. ಸೊ ಅದನ್ನು ಇವಾಗ ಹೇಳ್ಕೊಡ್ತಿದ್ದಾರೆ. ನೀವು ನೋಡ್ತಿರೋದು ಶವಾಸನದ ಒಂದು ಅಭ್ಯಾಸ ಆಗಿ ನಡೀತಿರೋವಂಥದ್ದು. ಈ ಶವಾಸನದ ಸಮಯದಲ್ಲಿ ಯಾರಾದರೂ ಒಬ್ಬರು ಅಲ್ಲಿರುವಂತಹ ಯೋಗ ಬಂಧುಗಳು ಯಾರಾದರೂ ಒಬ್ಬರು ಈ ಥರ ಭಕ್ತಿಗೀತೆಗಳನ್ನು ಪ್ರತಿನಿತ್ಯ ಹಾಡ್ತಾರೆ. ಅಂದರೆ ನಿಮಗೆ ಅಲ್ಲಿ ಬಂದರೆ ಪ್ರತಿನಿತ್ಯ ಒಂದು ಭಕ್ತಿಗೀತೆ ಕೇಳುವಂಥ ಒಂದು ಅವಕಾಶ ಇದೆ. ಸೊ ಇಂಥ ಒಂದು ಒಳ್ಳೆಯ ಹವ್ಯಾಸವನ್ನು ಶ್ರೀ ಪತಂಜಲಿ ಯೋಗ ಕೇಂದ್ರದಲ್ಲಿ ಪ್ರತಿನಿತ್ಯ ನಡೀತಾ ಇದೆ. ತಾವು ದಯವಿಟ್ಟು ಸಾರ್ವಜನಿಕರು ಈ KR ನಗರದಲ್ಲಿ ಇರುವಂಥವ್ರು, KR ನಗರದ ಅಕ್ಕಪಕ್ಕದಲ್ಲಿರುವಂಥವ್ರು ಇದು ಸದುಪಯೋಗನ ಪಡ್ಕೊಳ್ಳಿ. ಯಾಕಂದರೆ ನೀವು ಯಾವುದೇ ಥರದ ಒಂದು ಆರೋಗ್ಯದ ಸಂಬಂಧಪಟ್ಟಂಥ ಒಂದು ಕ್ಲಾಸಸ್ ಆಗಲಿ, ಇಲ್ಲ ಒಂದು ಈ ಥರದ್ದು ಯಾವುದೇ ಶಿಬಿರಗಳಿಗೆ ಏನಕ್ಕೆ ಹೋಗ್ಬೇಕು ಅಂದ್ರೆ ಹಣ ಕಟ್ಟೇ ಹೋಗಬೇಕಾಗತ್ತೆ. ಇಲ್ಲಿ ಯಾವುದೇ ಥರದ ನಿಮಗೆ ಒಂದು ಚಾರ್ಜಸ್ ಇಲ್ಲದೆ ಫ್ರೀಯಾಗಿ ಪ್ರತಿನಿತ್ಯ ಈ ಥರ ಯೋಗಾಭ್ಯಾಸ ನಡೆಯುತ್ತೆ. ಈ ಯೋಗ ಕೇಂದ್ರದಲ್ಲಿ ನಿಮ್ಗೆ ಅನೇಕ ಈ ಥರ ಒಳ್ಳೊಳ್ಳೆಯ ಹವ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ಆಯಾ ಮಂತಲ್ಲಿ ಅಂದರೆ ಆ ತಿಂಗಳಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳನ್ನು ಇಲ್ಲಿ ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆ ನಡೆಯುತ್ತೆ. ಇದಂತೂ ಅದ್ಭುತವಾಗಿರುತ್ತೆ. ಈ ಥರದ ಅನೇಕ ವಿಷಯಗಳಲ್ಲಿ ನಡೆಯುತ್ತೆ. ಸೊ ತಾವು ದಯವಿಟ್ಟು ಈ ಸುತ್ತಮುತ್ತಲಿ ಇರುವಂಥವ್ರು, ನಮ್ಮ KR ನಗರದ ಅಕ್ಕಪಕ್ಕ ಮತ್ತು KR ನಗರದಲ್ಲಿ ಇರುವಂತಹ ಪಟ್ಟಣದಲ್ಲಿರುವಂಥವ್ರು ಇದ್ರ ಸದುಪಯೋಗನ ಪಡ್ಕೊಳ್ಳಿ. ಇಷ್ಟೊಂದು ಒಳ್ಳೆಯ ವಾತಾವರಣ ನಿಮಗೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಡೆಯುವಂಥ ಸಮಯ ವೀಕ್ಷಕರೇ ಬೆಳಗ್ಗೆ 5:45 ಸ್ಟಾರ್ಟ್ ಆಗುತ್ತೆ, 7 ಗಂಟೆಗೆ ಮುಗಿಯುತ್ತೆ. 5:45ರಿಂದ 7 ಗಂಟೆಗೆ ಬೆಳಗ್ಗೆ ಮುಗಿಯುತ್ತೆ. ಇಲ್ಲಿಗೆ ಬಂದು ಇದರ ಅನುಕೂಲಗಳನ್ನು ಪಡ್ಕೊಳ್ಳಿ. ಇಂಥ ಭವ್ಯವಾದ ಒಂದು ಯೋಗವನ್ನು ನೀವು ಮತ್ತು ನಿಮ್ಮ ಕುಟುಂಬದವರಿಗೆ ಮತ್ತು ಅಕ್ಕಪಕ್ಕದವರಿಗೆ ಹೇಳಿ ಅವರು ಬರುವಂತೆ ಮಾಡಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ವೀಕ್ಷಕರೇ, ಅವ್ರಿಗೂ ಗೊತ್ತಾಗಲಿ. ಸೊ ಈ ಥರದ ದಿನನಿತ್ಯ ನಡೆಯುವಂತಹ ಯೋಗದ ಆಸನಗಳನ್ನು ನಿಮ್ಗೆ ಹಾಕಿ ಮತ್ತು ಅದರ ಪ್ರಯೋಜನಗಳನ್ನು ತಿಳಿಸ್ತೀನಿ. ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತ ಎಲ್ಲರಿಗೂ ಧನ್ಯವಾದಗಳು. ಬಲಗೈಯನ್ನು ಬೇಗ ಮಾಡಿ ಎಡ ಹಸ್ತವನ್ನು ಮೇಲೆ